ಹಿಂಗೆ ಉತ್ತರ ಕೊಡ್ತಿದ್ದೀರ ಅಂತ. ಆವಾಗ ಅವರಿಗೆ ಅವರು ನನಗೆ ಹೇಳಿದ್ರು, ಸರ್ ಸ್ಲಿಪ್ ಆಫ್ ದ ಟಂಗಿಂದ ಹೇಳ್ಬಿಟ್ಟಿದ್ದೀನಿ, ನನಗೆ ಯಾಕೆ ಹಿಂಗೆ ಬಂತು ನನ್ನ ತಲೆಯಲ್ಲಿ ಗೊತ್ತಿಲ್ಲ, ಅದು ತಾಮ್ರದ ಚಂಬಲ್ಲಿ ಇಷ್ಟಿದೆ ಅಂತ ನನಗೆ ಅವರು ಕ್ಲಿಯರಾಗಿ ಹೇಳಿದ್ರು. ಮತ್ತು ಇಟ್ ಈಸ್ ಏಜ್ ಓಲ್ಡ್, ಇದು 100 ವರ್ಷಕ್ಕಿಂತ ಹೆಚ್ಚಿಂದಿದ್ದು, ಇಟ್ ಈಸ್ ಆ್ಯಂಟಿಕೆ, ಇದು ಯಾರ್ದು ರೀಸೆಂಟ್ ಫ್ಯಾಮಿಲಿ ಅವ್ರದ್ದಲ್ಲ, ಇದು ಲಾಂಛನಗಳದ್ರ ಮೇಲಿಲ್ಲ. ಬಟ್ ಗೋಲ್ಡ್ ಏನು ಆರ್ನಮೆಂಟ್ ಸಿಕ್ಕಿದ್ದಾವೆ ಅವು 100 ವರ್ಷ ಹಳೆವು. ಹಾಗಾಗಿ ದಟ್ ಇಸ್ ನಿಧಿ. ಲಾಂಛನ ಗಿಂಚನ ಎಲ್ಲ ಇತ್ತು ಅಂದರೆ ಯಾರಿಗೆ ಸೇರಿದ್ದು, ಯಾವ ಕಾಲಕ್ಕೆ ಸೇರಿದ್ದು ಅಂತ ನೇರವಾಗಿ ಹೇಳೋಕ್ಕೆ ಅವಕಾಶವಾಗುವಂಥ ಗುರುತುಗಳದು. ಇದು ಎಲ್ಲ ಒಡವೆಗಳು ನೋಡಿದ ತಕ್ಷಣ ಅನಿಸುತ್ತೆ ಇದು ಯಾರ್ದೋ ಒಡವೆ ಇರ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಆ ಒಡವೆಯ ರೀತಿ ಮತ್ತು ಸ್ಟೈಲ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಏನು ಇದೆ, ಅಕ್ಕಸಾಲಿಗೆನ ಕೈ ಚಾಳಕ, ಇದು ಇಟ್ ಈಸ್ ಮೋರ್ ದೆನ್ 100 years ಓಲ್ಡ್. ಆ ಕಾಲಘಟ್ಟಕ್ಕೆ ಸೇರಿದಂಥ ಒಡವೆಗಳವು. ಸೊ ಹಾಗಾಗಿ ಈಗ ಅವ್ರಿಗೆ ನಿಖರತೆ ಬಂದಿದೆ. ಅವ್ರು ನೆನ್ನೆನೇ ಹೇಳಿದ್ರು ನನಗೆ, ಇಲ್ಲ ಸರ್ ಅದು ಯಾಕೆ ಹಂಗಾಯ್ತು ನಂಗೆ ಗೊತ್ತಿಲ್ಲ, ನಾನು ಬೆಳಿಗ್ಗೆ ಬಂದು ತಮ್ಮ ಆಫೀಸಲ್ಲಿ ಎಲ್ರಿಗೂ ಹೇಳ್ತೀನಿ ಸರ್ ಅಂತ ಹೇಳಿದ್ರು. ಸೊ ಮಧ್ಯಾಹ್ನ ಅವ್ರು ಬಂದರು, ನಾನು ಅಲ್ಲಿ ಬಂದಾಗ ಅವ್ರು ಇಲ್ಲಿ ಬಂದಿದ್ದರು. ನಾನು ಅದಕ್ಕೆ ನಿಮಗೆ 4 ಗಂಟೆ ಹೊತ್ತಿಗೆ ಬರ್ತೀವಪ್ಪ ಇಲ್ಲಿಗೆ ಅಂತ ಹೇಳಿದ್ದು. ಈಗ ಅವ್ರು ಅದನ್ನೇ ಹೇಳ್ತಿದ್ದಾರೆ. ಆ್ಯಂಡ್ ನಮ್ಮ ಸ್ಟೇಟ್ ಆರ್ಕಿಯಾಲಜಿಯವರು ಬಂದಿದ್ದಾರೆ, ಅವರು ಸಹ ಚೆಕ್ ಮಾಡಿ ಹೇಳ್ತಿದ್ದಾರೆ, ಇಟ್ ಈಸ್ ಮೋರ್ ದೆನ್ 100 years ಓಲ್ಡ್ ಜ್ಯುವೆಲ್ರಿ. ಅದ್ರ ಮೇಲೆ ಲಾಂಛನಗಳಿಲ್ಲ, ತೂತು ಕಾಸುಗಳಿದ್ದಾವೆ, ಅಂದರೆ ಚಿನ್ನದ ಕಾಸು ಅದ್ರ ಮಧ್ಯೆ ತೂತು ಇರೋದಿದ್ದಾವೆ. ಕೈಗೆ ಹಾಕೊಳ್ಳೋ ಬಳೆ ಥರದ್ದು ಒಂದಿದೆ, 2 ಚೈನ್ ಏನೋ ಇದ್ದಾವೆ, ಹಲವು 21 ಐಟಮ್ಗಳಿದ್ದಾವೆ. ಆ ತಾಮ್ರದ ತಪ್ಪಲೆನೂ ಸೇರಿ 22 ಇದಾಗ್ತದೆ. ತಾಮ್ರದಲ್ಲಿ ಭೂಮಿ ಒಳಗಿದ್ದು ಆ ಹುಡುಗಂಗೆ ಅದು ಮಣ್ಣು ಮುಚ್ಚುವಾಗ ಹೊಳಿತಾ ಇದೆ ಅಂತ ಕಂಡು ಆ ಹುಡುಗ ತೆಗ್ದಿರೋದು. ಅದು ಅಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ ಎಲ್ರಿಗೂ ಅವನೊಬ್ಬನಿಗೆ ಕಂಡಿರೋದು. ಅವ ವಯಸ್ಸಲ್ಲಿ ಚಿಕ್ಕವನಲ್ವೇ, ಅವ ತೆಗೆದು ನೋಡಿ ಅವನು ಎಲ್ರಿಗೂ ತೋರಿಸಿದ್ದಾನೆ, ಇಲ್ಲಿ ಸರ ಇದೆ ನೋಡಿ ಅಂತೇಳಿ. ಹಾಗಾಗಿ ಅದು ಎಲ್ರಿಗೂ ಗೊತ್ತಾಗಿ ಬಂದಿದ್ದು. ಅವ ಯಾರಿಗೂ ಹೇಳಿದ್ರೆ ಏನಾಗ್ತಿತ್ತು ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ. ಅವಾಗ ಗಮನಕ್ಕೆ ತಂದಿದ್ದರಿಂದ ಎಲ್ರಿಗೂ ಗೊತ್ತಾಯ್ತು. ಮತ್ತು ಅವ್ರ ಫ್ಯಾಮಿಲಿಯವರು ಅಲ್ಲೇನು ಯಾರನ್ನು ನಮಗೆ ಸೇರಿದ್ದು ಅಂತ ಎಂದು ಒತ್ತಾಯ ಮಾಡಿಲ್ಲ. ಈ ಒಂದು ಹೇಳಿಕೆ ಬಂದ ಮೇಲೆ ಅವರಿಗೆ ಗೊಂದಲ ಸೃಷ್ಟಿಯಾಗಿದೆ. ಮತ್ತು ಅಕ್ಕಪಕ್ಕದವ್ರೂ ಹೇಳಿರ್ತಾರೆ, ಅದು ಯಾರ್ದೋ ಅಲ್ಲ ಅಂತ ಹೇಳಿದ್ರೆ ನಿಮ್ಮದೇ ಆಗಬೇಕು ಅಂತ ಹೇಳಿ ಒಂದು ಆಸೆನೂ ಹುಟ್ಟಿಸಿರೋ ಸಾಧ್ಯತೆ ಇರ್ತದೆ. ಈ 1962 ಕಾನೂನಲ್ಲಿ ಹೇಗೆ ಅದನ್ನು ನಿಭಾಯಿಸಬೇಕು ಅಂಥೇಳಿ ಸುದೀರ್ಘವಾದ ಮಾನದಂಡಗಳು ಕೊಟ್ಟಿದ್ದಾರೆ. ಈಗ ನಾವು ನೋಟಿಫೈ ಮಾಡಬೇಕು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನೋಟಿಫೈ ಮಾಡಿ ಯಾರನ್ನ ಕ್ಲೇಮ್ ಮಾಡಿದವರು ಇದ್ದಾರೆ ಅಂತ ಕೇಳಬೇಕು. ಕ್ಲೇಮ್ ಅವ್ರು ಬರ್ತಾರಾ ಇಲ್ವಾ ನೋಡಬೇಕು. ಕ್ಲೇಮ್ ಅವ್ರು ಬರಲಿಲ್ಲ ಅಂದರೆ ಏನು ಮಾಡ್ಬೇಕಂತಿದೆ, ಕ್ಲೇಮ್ ಅವ್ರು ಬಂದರೆ ಏನು ಮಾಡ್ಬೇಕಂತಿದೆ, ಕ್ಲೇಮ್ನ ಹೆಂಗೆ ಪ್ರೂವ್ ಮಾಡಬೇಕಂತ ಕೊಟ್ಟಿದ್ದಾರೆ. ಅದಕ್ಕೆ ಅಗತ್ಯವಾದ ದಾಖಲೆಗಳೆಲ್ಲ ಕೊಟ್ಟರೆ ಕ್ಲೇಮ್ ಪ್ರೂವ್ ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಕೊಟ್ಟಿದ್ದಾರೆ. ಕ್ಲೇಮ್ ನಿಭಾಯಿಸೋಕ್ಕೆ ಆಗಲಿಲ್ಲ, ಯಾರೂ ಇಲ್ಲ, ಬರೀ ಅದು ಫ್ಯಾಕ್ಟ್, ಅಲ್ಲಿ ಸಿಕ್ಕಿದ್ದು ನಿಜ ಅನ್ನೋದು ಅಷ್ಟೇ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ, ಸಿಕ್ಕಿದ್ದವರ ಸತ್ಯವಂತಿಕೆಗೆ ಏನು ಇದು ಮಾಡ್ಬೇಕಂತ ಅದಕ್ಕೂ ಸರ್ಕಾರದ ಜೊತೆ ಪತ್ರವ್ಯವಹಾರ ಮಾಡೋಕ್ಕೆ ಇದು ಕೊಟ್ಟಿದ್ದಾರೆ. ಸೊ ಈಗ ನೋಟಿಫಿಕೇಷನ್ ಮಾಡ್ತೀವಿ, ಅದಾದಮೇಲೆ ಆ ವಿಚಾರಣೆಗಳು ಮಾಡಬೇಕು. ನಾನು ಆ ವಿಚಾರಣೆ ಡೆಪ್ಟಿ ಕಮಿಷನರ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಸೊ ನಾವು ಅದರಲ್ಲಿ ಡೆಪ್ಟಿ ಕಮಿಷನರ್ ಇರೋ ಅಧಿಕಾರದ ಕೆಳಗಡೆ ನೋಟಿಫಿಕೇಷನ್ ಹಾಕಿ ನಾವು ಯಾರನ್ನ ಕ್ಲೇಮೆಂಟ್ಸ್ ಇದ್ದಾರಾ ಅಂತ ಹೇಳಿ ಚೆಕ್ ಮಾಡ್ತೀವಿ. ನಾವು ಒನ್ ಆಫ್ ದ ಕ್ಲೇಮೆಂಟ್ಸ್ ಬಿ ನಮ್ಮ ಸಿಗ್ದವರೇ ಇರ್ತಾರೆ. ಸಿಗ್ದವರು ಆ ಜಾಗದ ಓನರು ನಮ್ಮದು ಅಂತ ಹೇಳೋಕ್ಕೆ ಸಾಧ್ಯತೆ ಇರ್ತದೆ. ಅದನ್ನು ಪ್ರೂವ್ ಮಾಡಬೇಕು ಅವರು, ಅಥವಾ ಥರ್ಡ್ ಪರ್ಸನ್ ಯಾರನ್ನ ಬರ್ಬೋದು, ನಾವು ಅಲ್ಲಿ ಹೋಗಿ ಇಟ್ಬಿಟ್ಟಿದ್ವಿ ಅಂತ. ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೊಡಬೇಕು. ಈ ಎನ್ಕ್ವೈರಿ ಮುಗಿದಾದ್ಮೇಲೆ ಅದು ಆ ಒಡವೆಗಳ ಓನರ್ಶಿಪ್ ಡಿಕ್ಲೇರ್ ಆಗುತ್ತೆ. ಅದು ಯಾರ್ದು ಅಲ್ಲದೆ ಇರ್ಬೋದು, ಯಾರ್ದು ಅಲ್ಲದೆ ಇರೋದು ಸರ್ಕಾರದಾಗತ್ತೆ. ಆದರೆ ಯಾರಿಗೆ ಸಿಕ್ಕಿ ಅವರು ಸರ್ಕಾರಕ್ಕೆ ಒಪ್ಪಿಸಿದ್ರು ಅವ್ರಿಗೂ ಒಂದು ಸರ್ಕಾರ ಸವಲತ್ತು ಕೊಡೋಕ್ಕೆ ವ್ಯವಸ್ಥೆ ಮಾಡಿದೆ. ಈ ವಿಚಾರಣೆ ಎಲ್ಲ ಆದಮೇಲೆ ಸರ್ಕಾರದೊಂದಿಗೆ ಇದು ಮಾಡಿ ಅವ್ರಿಗೆ ಆಮೇಲೆ ನಾವೇನು ಸೂಕ್ತವಾದ ಏನು ಕೊಡಬೇಕಿರುತ್ತೆ ಅದನ್ನು ಕೊಡೋಕ್ಕೆ ಕ್ರಮ ತೊಗೊಳ್ತೀವಿ. ಯಾವ ಕಾಲದ್ದು ಎಷ್ಟು ಹಳೆದು ಅನ್ನೋದಕ್ಕೆ ನಿಖರವಾಗಿ ಹೇಳ್ಬೇಕಂತ ಇಬ್ಬರು ತಜ್ಞರು ಇವತ್ತು ಬಂದಿದ್ದಾರೆ. ಇವರು ಇದನ್ನು ಮುಗಿಸ್ಕೊಂಡ್ಮೇಲೆ ಅದನ್ನು ಚೆಕ್ ಮಾಡೋಕ್ಕೆ ಕೊಡ್ತೀವಿ. ಅದಾದಮೇಲೆ ನಾವು ಹೇಳ್ತೀವಿ. ಅದಪ್ಪ ನಿನ್ನೆ ಸಂಜೆ ತಂದಿಟ್ಟಿದ್ದೀವಿ, ಮೊನ್ನೆ ಸಂಜೆ ತಂದಿಟ್ಟಿದ್ದೀವಿ. ನಿನ್ನೆ ನಮ್ಮ ರಮೇಶ್ ಅವ್ರು ಬಂದು ನಮಗೆ ತಲೆ ಒಳಗೆ ಹುಳ ಬಿಟ್ಟರು, ಗೊಂದಲ ಸೃಷ್ಟಿ ಮಾಡೋದು. ಅದು ಇವತ್ತು ಕ್ಲಾರಿಫೈ ಆಗಿದೆ. ಈಗ ಚೆಕ್ ಮಾಡಿಸ್ತಾ ಇದ್ದೀವಿ. ನಮ್ಮ ಸ್ಟೇಟ್ ಆರ್ಕಿಯಾಲಜಿ ಅವರಿಂದನೂ ಬಂದಿದ್ದಾರೆ. ಸೊ ಇಬ್ಬರು ತಜ್ಞರು ಮತ್ತು ಇನ್ನೂ ಇಬ್ಬರು ಅಲ್ಲಿನಿಬ್ಬರು ತಜ್ಞರು ಇದ್ದಾರೆ ನ್ಯಾಷನಲ್ ಅವರು. ಸೊ ಆ ಇವರೆಲ್ಲ ಕೂತ್ಕೊಂಡು ಈಗ ಚೆಕ್ ಮಾಡಿ ಡೇಟ್ ಇವತ್ತಿಗೆ ಫೈನಲೈಸ್ ಆಗಲ್ಲ. ಇನ್ನೂ ಒಬ್ಬರು ಹಿಸ್ಟೋರಿಯನ್ ಒಬ್ಬರು ನಾಳೆ ಬರ್ತಾ ಇದ್ದಾರೆ, ಅವ್ರ ಜೊತೆನೂ ಚರ್ಚೆ ಮಾಡಿ ಆಮೇಲೆ ಡೇಟ್ ಬಗೆಗೆ ನಿಖರ ಮಾಡ್ತೀವಿ. ಒಂದು ಇವರೆಲ್ಲರದು ಅಭಿಪ್ರಾಯ ಚೆಕ್ ಮಾಡಿ ಹೇಳಿದ್ರಂತೆ ಮೋರ್ ದೆನ್ 100 years ಓಲ್ಡ್ ಅಂತ ಹೇಳಿದ್ದಾರೆ. ಅದನ್ನು ನಾನು ತಮ್ಮ ಮುಂದೆ ಹೇಳಿದ್ದೀವಿ. ನಾಳೆ ಇನ್ನೊಬ್ಬರು ತಜ್ಞರು ಹಿಸ್ಟೋರಿಯನ್ನು ಬರ್ತಿದ್ದಾರೆ, ಅವರು ಎಲ್ಲ ಚೆಕ್ ಮಾಡಾದ್ಮೇಲೆ ನಮಗೆ ಒಂದು ಅಂದಾಜು ಡೇಟ್ ಆ್ಯಸ್ ಗುಡ್ ಆ್ಯಸ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೋ ಅದ್ರ ಮೇಲೆ ನಾವು ಆ ಡೇಟ್ ಬಗ್ಗೆ ನಿಮಗೆ ಹೇಳ್ಬೋದು. ಮಾಡ್ತೀವಪ್ಪ ನಾವು ಈ ಗೊಂದಲಕ್ಕೆ. ಸರ್ಕಾರಕ್ಕೆ ಈಗ ಗೊಂದಲ ಅವರು ಸ್ಲಿಪ್ ಆಫ್ ದ ಟಂಗಿಂದ ಆಗಿದೆ. ಹಿ ಹ್ಯಾಸ್ ಅಡ್ಮಿಟೆಡ್, ಹಿ ಹ್ಯಾಸ್ ಗಿವನ್ ಇಟ್ ಇನ್ ರೈಟಿಂಗ್. ನಾನು ನಿನ್ನೆ ಮಾತಾಡುವಾಗ ತಪ್ಪಾಗಿಬಿಟ್ಟಿದೆ ಅಂತ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಈ ಬಗೆಗೆ ನಾವು ಸರ್ಕಾರ ಜೊತೆಗೆ ಮಾತಾಡ್ತೀವಿ.
ಅಲ್ಲ, ನಮ್ಮ ಹಿಸ್ಟೋರಿಯನ್ಸು, ಆರ್ಕಿಯಾಲಜಿ ಅವರು ಎಲ್ಲರೂ ಒಟ್ಟಿಗೆ ಚೆಕ್ ಮಾಡಿ ಅಭಿಪ್ರಾಯ ಕೊಟ್ಟಂತೆ ತೀರ್ಮಾನ ಆಗುತ್ತೆ. ಆ ಜಾಗ ನಾವು ಅಕ್ವೈರ್ ಮಾಡಲೇಬೇಕಾದ ಪರಿಸ್ಥಿತಿ ಬಂತಂದ್ರೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡೋಕ್ಕೆ ಸರ್ಕಾರದ ಜೊತೆಗೆ ನಾವು ಕ್ರಮ ತಗೊಳ್ತೀವಿ. ಪಾಯ ಮಾಡಿದ್ದಾರೆ ಅವರು, ಪಾಯ ಕಂಪ್ಲೀಟ್ ಮಾಡೋಕ್ಕೆ ಇನ್ನೊಂದು 3-4 ಡೇಸಲ್ಲಿ ಅದರ ವಿಚಾರವಾಗಿ ಸರ್ಕಾರದ ಜೊತೆಗೆ ನಾವು 1 ವೀಕ್ ಒಳಗೆ ಕ್ರಮ ತೊಗೊಳ್ತೀವಿ. ನೆಕ್ಸ್ಟ್ ಕ್ಲೇಮೆಂಟ್ಸ್ ಬಂದಮೇಲೆ ಅವ್ರಿಗೆ ಏನು ಮಾಡಬೇಕು ನಿಯಮದಂತೆ ಅದನ್ನು ಮಾಡ್ತೀವಿ. ಅವ್ರಿಗೆ 2 ಇದೆ. ಅವರು ಸತ್ಯವಂತಿಕೆಗೆ ಒಂದು ಸಪ್ರೇಟ್ ತೀರ್ಮಾನ, ಇನ್ನೊಂದು ಅವರು ಜಾಗ ನಾವು ಅಕ್ವೈರ್ ಮಾಡಲೇಬೇಕು, ಆ ಕಡೆ ಇನ್ನೂ ಬೇರೆ ಸಿಗೋ ಸಾಧ್ಯತೆ ಇದೆ ಅನ್ನೋ ಅಭಿಪ್ರಾಯಕ್ಕೆ ಬಂದರೆ ಅವ್ರಿಗೆ ಆ ಜಾಗಕ್ಕೆ ಪರ್ಯಾಯ ಏನು ಮಾಡಬೇಕು ಸರ್ಕಾರದ ಜೊತೆಗೆ ಮಾಡಿ ಅವ್ರಿಗೆ ಕೊಡಿಸೋಕ್ಕೆ ಕ್ರಮ ತೊಗೊಳ್ತೀವಿ. ನಿಯಮಗಳಲ್ಲಿ ಇರೋ ಅವಕಾಶದಂತೆ ನಡಿಬೇಕಪ್ಪ, ನಮ್ಮ ಅಭಿಪ್ರಾಯದಂತೆ ನಡೆಯೋಕ್ಕಾಗಲ್ಲ. ನಿಯಮ ನೋಟಿಫೈ ಮಾಡಬೇಕು, ಕ್ಲೇಮೆಂಟ್ಸ್ ಕರಿಬೇಕು, ಕ್ಲೇಮೆಂಟ್ಸ್ ಅವರು ಏನೇನು ಕ್ಲೇಮ್ ಕೇಳ್ತಾರೆ ಅದ್ರ ಕೌಂಟ್ರ್ ಕ್ಲೇಮ್ ಎಲ್ಲ ತೀರ್ಮಾನ ಮಾಡಾದ್ಮೇಲೆ ಬಹುಮಾನದ ಚರ್ಚೆ ಬರೋದು. ಅದಾಗದೆ ಹೊರತು ಬಹುಮಾನ ಇದೆಲ್ಲ ಇಲ್ಲ. ಕ್ಲೇಮು ಕೌಂಟ್ರ್ ಕ್ಲೇಮ್ ಎಲ್ಲ ಆಗಿ ಅದರಂತೆ ಸರ್ಕಾರ ಜಾಗ ಅಕ್ವೈರ್ ಮಾಡೋದಕ್ಕೆ ಬಿಡೋದಕ್ಕೆ ಈ ಪ್ರೋಸೆಸ್ಗೂ ಅದಕ್ಕೂ ಸಂಬಂಧ ಇಲ್ಲ. ಹಿಸ್ಟೋರಿಯನ್ಸ್ ಚೆಕ್ ಮಾಡಿ ಅದರಲ್ಲಿ ಮುಂದೆ ಸಿಗೋಕ್ಕೆ ಸಾಧ್ಯತೆ ಇಲ್ಲ, ಅಲ್ಲಿ ಮುಂದೆ ಏನೂ ಇರೋದಿಲ್ಲ ಅನ್ನೋ ಅಭಿಪ್ರಾಯಕ್ಕೆ ಬಂದರೆ ಇಮಿಡಿಯೇಟಾಗಿ ಅವ್ರಿಗೆ ಕೊಡೋದಕ್ಕೆ ಮುಂದುವರಿಯೋಕ್ಕೆ ಒಂದು 8-10 ದಿನದೊಳಗೆ ನಾವು ಅದು ಕ್ರಮ ತೊಗೊಳ್ತೀವಿ. ಅದು ಹಿಸ್ಟೋರಿಯನ್ಸ್, ಆರ್ಕಿಯಾಲಜಿ ಅವರು ಎಕ್ಸ್ಪರ್ಟ್ಸು ನಮಗೆ ಅದೊಂದು ಅಭಿಪ್ರಾಯ ಕೊಡಬೇಕು. ಆ ಜಾಗ ಸರ್ಕಾರ ಟೇಕ್ ಓವರ್ ಮಾಡಬೇಕು ಅನ್ನೋ ಅಭಿಪ್ರಾಯ ಅವರಿಂದ ಬಂದರೆ ಮಾತ್ರ ಜಾಗ ಟೇಕ್ ಓವರ್ ಮಾಡೋ ಪರಿಸ್ಥಿತಿ ಬರುತ್ತೆ. ಹೋಗುತ್ತಪ್ಪ, ತೀರ್ಮಾನ ಈ ವಿಚಾರಣೆ ಮಾಡೋವ್ರಿಗೂ ಮಾತ್ರ ಡಿಸ್ಟ್ರಿಕ್ಟ್ ಟ್ರೆಷರಿಲಿ ಇರುತ್ತೆ. ತದನಂತರ ಸ್ಟೇಟ್ಗೆ ಹೋಗುತ್ತೆ, ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅವರಲ್ಲಿ ಮ್ಯೂಸಿಯಮ್ ಇದ್ದಾವೆ, ಮ್ಯೂಸಿಯಮಲ್ಲಿ ಡಿಸ್ಪ್ಲೇಗೆ ಹಾಕ್ತಾರೆ. 10ನೇ ತಾರೀಕು ಜಾನ್ವರಿಯಲ್ಲಿ ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಆ ವ್ಯಾಪ್ತಿಯೊಳಗೆ ರಿತ್ತಿ ಅನ್ನೋ ಫ್ಯಾಮಿಲಿಯವರು ಅವ್ರ ಮನೆ ಕಟ್ಟಕ್ಕೆ ಪಾಯ ಆಗಿತ್ತಾ ಇರಬೇಕಾದಾಗ ಅವ್ರ ಮಗ ಪಾಯ ಮುಚ್ಚೋ ಸಂದರ್ಭದಲ್ಲಿ ಏನು ಒಳಿತಾ ಇದೆ ಅಂತ ಹೇಳಿ ನೋಡಿ ಅದನ್ನು ಈಚೆ ತೆಗೆದಾಗ ಅದು ಚಿನ್ನದ ತಪ್ಪಲೆ ಒಳಗೆ ಒಂದಷ್ಟು ಚಿನ್ನ ಇದೆ ಅಂತ ಗೊತ್ತಾಗಿದ್ದನ್ನು ಇನ್ನು 8th ಸ್ಟ್ಯಾಂಡರ್ಡ್ ಹುಡುಗ ಪ್ರಜ್ವಲ್ ಅಂತ ಅವ್ನಿಗೆ ಗೊತ್ತಾದಾಗ ಅವನು ಅವ್ರ ಅಜ್ಜಿಗೆ, ಅವ್ರ ಅಮ್ಮಂಗೆ ಮತ್ತು ಅಕ್ಕಪಕ್ಕದಲ್ಲಿದ್ದವ್ರಿಗೆಲ್ಲ ಹೇಳಿ ಅದು ಸುದ್ದಿ ಆದಾಗ ನಮ್ಮ ಸಿದ್ದು ಪಾಟೀಲ್ ಅವ್ರಿಗೂ ಗೊತ್ತಾಗಿ, ಸಿದ್ದು ಪಾಟೀಲ್ ಅವರು ಅಲ್ಲಿ ಹೋಗಿ ನೋಡಿದಾಗ ಅದು ಒಂದು ತಪ್ಪಲೆ ಒಳಗೆ ಚಿನ್ನ ಇದ್ದಿದ್ದು ಗೊತ್ತಾಗಿ, ಅದಾದಮೇಲೆ ತಮಗೆಲ್ಲ ಗೊತ್ತಿದೆ, ಸುದ್ದಿ ಎಲ್ಲ ಕಡೆಗೂ ಹಬ್ತು, ದೇಶಕ್ಕೆಲ್ಲ ಗೊತ್ತಾಯಿತು. ಆ ಟೈಮ್ಗೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಫೋನ್ ಮಾಡಿ ತಿಳಿಸಿದಾಗ CM ಜೊತೆಗೆ ಅವರಿದ್ದರು, CM ಜೊತೆಗೂ ಹೇಳಿದಾಗ CM ಅವರು ಅದನ್ನು ಏನು ನಿಯಮಗಳಿದೆ ಅದ್ರ ಪ್ರಕಾರ ಅದನ್ನು ಕಾಪಾಡಿ ಸಂರಕ್ಷಣೆ ಮಾಡಿ ಅಂತ ಸೂಚನೆಗಳು ಕೊಟ್ಟರು. ಅದರಂತೆ ನಮ್ಮಲ್ಲಿ ಎಲ್ಲರೂ ಟೀಮು ಸೇರಿಕೊಂಡು ಅವತ್ತೊಂದು ದಿನ ಅಲ್ಲಿ ಮಹಾಜರ್ ಎಲ್ಲ ಮಾಡಿ ಮತ್ತು ಪುರಾತತ್ವವ್ರನ್ನೆಲ್ಲ ಕರೆಸಿ ಚೆಕ್ ಮಾಡಿ ನಮ್ಮ SP ಮತ್ತು ನಮ್ಮ ADC AC ತಹಸೀಲ್ದಾರರು, ನಮ್ಮ ಸಿದ್ದು ಪಾಟೀಲರು ಎಲ್ಲರೂ ಸೇರಿಕೊಂಡು ಅವತ್ತೊಂದು ದಿನ ತಂದು ಅದನ್ನು ಟ್ರೆಷರಿಯಲ್ಲಿ ಇಟ್ಟಿದ್ದೀವಿ. ನಮ್ಮ ರಾಜ್ಯದಲ್ಲಿ 1962 ಒಂದು ಏನು ಕಾನೂನಿದೆ, ನಿಕ್ಷೇಪ ನಿಧಿ ಅಧಿನಿಯಮ 1962 ಅಂತ ಹೇಳಿ, ಅದರೊಳಗೆ ಈ ರೀತಿಯಾಗಿ ಸಿಕ್ಕಿದ್ದ ಇದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು, ಅದು ಸರ್ಕಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದೆ. ನಿಯಮಗಳನ್ನ ರೂಪಿಸಿ ಅದು 1962 ಅಂತ ಜಾರಿಯಲ್ಲಿದೆ. ಈ ನಡುವೆ ನಮ್ಮ ನ್ಯಾಷನಲ್ ASI ಅವರು ಮಾತಾಡ್ತಾ ಅವ್ರಿಗೊಂದು ದ್ವಂದ್ವ ಕ್ರಿಯೇಟ್ ಆಗಿ ಅವರು ಆ ದ್ವಂದ್ವದ ನಿಲುವನ್ನು ಹೇಳಿದಾಗ ಅದು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗಿತ್ತು. ಇವತ್ತಿನ ಸಭೆ ಮುಖ್ಯ ಉದ್ದೇಶ ಅವರು ಆ ಗೊಂದಲನ ನಮಗೆ ನಿವಾರಣೆ ಮಾಡಲಿ ಅಂತಲೇ ಕರೆದಿರೋದು. ಈಗ ರಮೇಶ್ ಅವ್ರ ಕೈಲೇ ಅದು ಹೇಳ್ತೀನಿ, ಅವರಾದಮೇಲೆ ನಮ್ಮ ASI ಸ್ಟೇಟ್ ASI ಅವರು ಇದ್ದಾರೆ. ಸೊ ಅವರಿಬ್ಬರು ಚೆಕ್ ಮಾಡಿ ದೇ ಕಮ್ ಟು ಎ ಕನ್ಕ್ಲೂಷನ್. ಈಗ ಅವರ ಬಾಯಿಂದನೇ ಕೇಳೋದು ಸೂಕ್ತ ಅಂತ ಅನಿಸುತ್ತೆ, ಅವರೇ ಹೇಳಿ. ಈಗ ರಮೇಶ್ ಪ್ಲೀಸ್ ಕ್ಲಾರಿಫೈ, ನಿಮ್ಮ ಸ್ಟ್ಯಾಂಡ್ನ ಕ್ಲಾರಿಫೈ.